ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BA ಇಂಗ್ಲೀಷ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು BAಗೆ ಮಾಡ್ತಿರುವಂಥ ಒಂದು ಫಸ್ಟ್ ಲೆಸನ್ ಆಗಿದೆ ನಂದು. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ, ಅಕಸ್ಮಾತ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಅಪ್ಕಮಿಂಗ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿ. ಬಿಕಾಸ್ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮೋಟಿವೇಶನ್ ಆಗಿರ್ಬೋದು, ನೆಕ್ಸ್ಟು ಲೆಸನ್ಸ್ ನಾನು ಅಪ್ಲೋಡ್ ಮಾಡಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ತುಂಬ ಡಿಸಿಷನ್ಸ್ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಲೆಸನ್ ಯಾವ್ದು ಎಕ್ಸ್ಪ್ಲೈನ್ ಮಾಡ್ತಿರೋದು ಅಂದರೆ ದ ಥೀಫ್ ಸ್ಟೋರಿ ಅಂತ ಹೇಳಿ. ಇದನ್ನು ಬರೆದಿರೋದು ರಸ್ಕಿನ್ ಬಾಂಡ್ ಅವರು. ಇದಿರೋದು 4th ಸೆಮ್ BA ಅವ್ರಿಗೆ, ಓಕೆನಾ. ಸೊ ಈ ಒಂದು ಥೀಫ್ ಸ್ಟೋರಿ ಅನ್ನೋದು ಕಂಪ್ಲೀಟಾಗಿ ಒಬ್ಬ ಕಳ್ಳನ ಬಗ್ಗೆ ಇದೆ, ಓಕೆನಾ. ಅಂದರೆ ಇವನೊಬ್ಬ ಥೀಫ್, ಓಕೆನಾ, ಅಂದರೆ ಒಬ್ಬ ಕಳ್ಳ, ಓಕೆನಾ. ಯಾವ ರೀತಿ ಪೊಲೀಸರಿಂದ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಪಡ್ತಾನೆ ಆ್ಯಂಡ್ ಅವನ ನಡೀತಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ನಾವು ಸ್ಟೋರಿಗೆ ಹೋಗೋಣ. ಈ ಸ್ಟೋರಿ ಬಂದುಬಿಟ್ಟು 15 ಇಯರ್ಸ್ ಓಲ್ಡ್ ಬಾಯ್ ನರೇಟ್ ಮಾಡ್ತಿರೋದು, ಓಕೆನಾ. ಇಲ್ಲಿ ಅವರೇ ಈ ಒಂದು ಸ್ಟೋರಿ ಅನ್ನೋದನ್ನ ಹೇಳ್ತಿರೋದು. ಯಾರು ಈ 15 ಇಯರ್ಸ್ ಓಲ್ಡ್ ಬಾಯ್ ಅಂದರೆ ಯಾರು ಅಂದರೆ, ಇವನು ಬಂದುಬಿಟ್ಟು ಒಬ್ಬ ತುಂಬ ಎಕ್ಸ್ಪೀರಿಯನ್ಸ್ಡ್ ಕಳ್ಳ ಆಗಿರ್ತಾನೆ, ಓಕೆನಾ. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಥೀಫ್ ಆಗಿರ್ತಾನೆ. ಸೊ ಇವನು ಯಾವ ರೀತಿ ಅಂದರೆ ಅಷ್ಟು ಚಿಕ್ಕ ಏಜ್ ಇದ್ರೂ, ಅಂದರೆ 15 ಇಯರ್ಸ್ ಇದ್ದರೂ ಕೂಡ ಅವನಿಗೆ ಯಾವ ರೀತಿ ಕಳ್ತನ ಮಾಡ್ಬೋದು ಅಥವಾ ಯಾವ ರೀತಿ ಪೊಲೀಸವ್ರ ಕೈಯಲ್ಲಿ ತಪ್ಪಿಸ್ಕೋಬಹುದು ಅನ್ನೋದನ್ನೆಲ್ಲ ಇವನು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಓಕೆನಾ. ಹಾಗೆ ಇಲ್ಲಿ ಈ ಒಂದು ಸ್ಟೋರಿನ ಯಾರು ನರೇಟ್ ಮಾಡ್ತಿರೋದು ಅಥವಾ ಯಾರು ಹೇಳ್ತಿರೋದು ಅಂದರೆ, ಇಲ್ಲಿ ಈ ಥೀಫ್ ಏನಿದಾರಲ್ಲ, 15 ವರ್ಷದ ಓಲ್ಡ್ ಬಾಯ್ ಥೀಫ್ ಏನಿದಾರಲ್ಲ, ಇವರೇ ಈ ಒಂದು ಸ್ಟೋರಿನ ಹೇಳ್ತಿರೋದು, ಓಕೆನಾ. ಸೊ ಇವ್ರು ಏನು ಮಾಡ್ತಿದ್ರು ಅಂದರೆ, ಈ ಕಳ್ಳ ಏನು ಮಾಡ್ತಿದ್ದ ಅಂದರೆ, ಈ ಹುಡುಗ ಏನು ಮಾಡ್ತಿದ್ದ ಅಂದರೆ, ಇವನು ಅಕಸ್ಮಾತ್ ಇವಾಗ ಪೊಲೀಸವ್ರ ಕೈಲಿ ತಗ್ಲಾಕೊಳ್ಳೋ ಚಾನ್ಸಸ್ಗಳಿರುತ್ತಲ್ವ. ಅಂದರೆ ಪೊಲೀಸವ್ರ ಹತ್ರ ಹೋಗಿ ಅಕಸ್ಮಾತ್ ಏನೋ ಒಂದು ಸಡನ್ನಾಗಿ ಕದಿಬೇಕಾರೆ ಪೊಲೀಸ್ ಬರೋದು ಅಥವಾ ಯಾರಾದರೂ ಎಂಪ್ಲಾಯೀಸ್ ಬಂದಾಗ ಅವನೇನು ಮಾಡ್ತಿದ್ದ ಅಂದರೆ, ಅವನ ಹೆಸರನ್ನ ಚೇಂಜ್ ಮಾಡ್ತಿದ್ದಂತೆ, ಓಕೆನಾ. ಒಂದೊಂದು ಸತಿ ಒಂದೊಂದು ಹೆಸರನ್ನ ಅವನೇ ಇಟ್ಕೊಳ್ತಿದ್ದ. ಈಗ ಎಕ್ಸಾಂಪಲ್ ಇವನೇನೋ ಕದಿಯಕ್ಕೆ ಹೋಗ್ಬೇಕಾದ್ರೆ ಸಡನ್ನಾಗಿ ಯಾವುದೋ ಪೊಲೀಸವ್ರು ಸಿಕ್ಕಿದ್ರು ಅಂದ ತಕ್ಷಣ ಅಲ್ಲೇನೋ ಬೇರೆ ಹೆಸರು ಹೇಳೋದು. ಅದಾದಮೇಲೆ ಅವ್ನ ರಿಯಲ್ ನೇಮೇ ಬೇರೆ ಇರುತ್ತೆ, ಬಟ್ ಅವನಿಗೆ ಹೇಳ್ತಿದ್ದಂಥ ಹೆಸರುಗಳೇ ಬೇರೆ ಇರುತ್ತೆ, ಓಕೆನಾ. ಸೊ ಈ ಒಂದು ಸ್ಟೋರಿ ಸ್ಟಾರ್ಟ್ ಆದಾಗ ಅವನ ಹೆಸರು ಅವನು ಏನಂತ ಕರ್ಕೊಳ್ತಿದ್ದಾನೆ ಅಂದರೆ ಹರಿ ಸಿಂಗ್ ಅಂತ ಹೇಳಿ ಅವ್ನು ಕರೀತಿದ್ದಾನೆ, ಓಕೆನಾ. ಅವನು ಓಕೆನಾ. ಅಂದರೆ ಥೀಫ್ ಹೆಸರು ಏನು ಅಂದರೆ ಹರಿ ಸಿಂಗ್ ಅಂತ ಹೇಳಿ. ಇದು ಅವ್ನ ರಿಯಲ್ ನೇಮ್ ಅಲ್ಲ, ಓಕೆನಾ. ಬಟ್ ಈ ಒಂದು ಸ್ಟೋರಿ ಸ್ಟಾರ್ಟ್ ಆದಾಗ ಅವನ ಹೆಸರು ಬಂದುಬಿಟ್ಟು ಹರಿ ಸಿಂಗ್. ಸೊ ಒಂದಿನ ಏನಾಗುತ್ತೆ ಅಂದರೆ, ಈ ಒಂದು ಹರಿ ಸಿಂಗ್ ಇದ್ದಾನಲ್ಲ, ಅವನು ಬಂದುಬಿಟ್ಟು ರೆಸ್ಲಿಂಗ್ ಮ್ಯಾಚ್ನ ನೋಡ್ತಿರ್ತಾನೆ, ಓಕೆನಾ. ನೋಡಬೇಕಾದ್ರೆ ಅಲ್ಲೊಬ್ಬನ ಪರಿಚಯ ಆಗುತ್ತೆ. ಯಾರು ಅಂದರೆ, ಈ ಒಂದು ಹರಿ ಸಿಂಗ್ ಏನಿದ್ದಾನಲ್ಲ, ಅಂದರೆ ಕಳ್ಳ ಏನಿದ್ದಾನಲ್ಲ, ಅವ್ನು ಸಡನ್ನಾಗಿ ಅಲ್ಲೊಬ್ಬ ವ್ಯಕ್ತಿನ ನೋಡ್ತಾನೆ. ಅವನ ಹೆಸರು ಬಂದುಬಿಟ್ಟು ಅನಿಲ್ ಅಂತ ಹೇಳಿ, ಓಕೆನಾ. ಇವನೊಬ್ಬ ಹೆಂಗ್ ಮ್ಯಾನು. ಸೊ ಯಾಕೆ ಈ ಒಂದು ಹರಿ ಸಿಂಗ್ಗೆ ಅನಿಲ್ ಅಂದರೆ ಯಾಕೆ ಒಂಥರ ಇಂಪ್ರೆಷನ್ ಅನ್ನೋದು ಬರುತ್ತೆ ಅಂದರೆ, ಯಾಕೆ ಅಂದರೆ ಈ ಅನಿಲ್ ಬಂದುಬಿಟ್ಟು ಒಬ್ಬ ತುಂಬ ಸಿಂಪಲ್ ಮ್ಯಾನು, ಮತ್ತು ಬೇಗನೆ ಇವನ್ನ ಟ್ರಸ್ಟ್ ಮಾಡ್ಬೋದು ಅನ್ನೋ ಥರ ಅವನಿಗೆ ಕಾಣಿಸುತ್ತೆ, ಆಯಿತಾ, ಹರಿ ಸಿಂಗ್ಗೆ. ಸೊ ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಹೇಗಾದರೂ ಮಾಡಿ ಈ ಒಂದು ಅನಿಲ್ನ ಫ್ರೆಂಡ್ ಮಾಡ್ಕೊಳ್ಳೋಣ. ಅನಿಲ್ನ ಫ್ರೆಂಡ್ ಮಾಡಿಕೊಂಡು ಅವನ ಹತ್ರ ಇರುವಂಥ ದುಡ್ಡಾಗಿರ್ಬೋದು ಅಥವಾ ಏನಾದ್ರು ಒಡವೆ ಏನಿರುತ್ತಲ್ಲ ಅದನ್ನೆಲ್ಲ ನಾನು ಕದಿಬೋದು ಅಂತ ಹೇಳಿಬಿಟ್ಟು ಹರಿ ಸಿಂಗ್ ಒಂದು ಪ್ಲ್ಯಾನ್ ಅನ್ನೋದನ್ನ ಮಾಡ್ತಾನೆ, ಓಕೆನಾ. ಪ್ಲ್ಯಾನ್ ಮಾಡಿಕೊಂಡು ಈ ಅನಿಲ್ ಜೊತೆ ಒಂದು ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡೋಣ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ಯಾಕೆ ನಿಮಗೆ ಗೊತ್ತು, ಈ ಒಂದು ಹರಿ ಸಿಂಗ್ ಬಂದುಬಿಟ್ಟು ತುಂಬ ಎಕ್ಸ್ಪೀರಿಯನ್ಸ್ಡ್ ಕಳ್ಳ ಆಗಿರೋ ರೀಸನಿಂದ ಅವನಿಗೆ ಯಾವ ಟೈಮಲ್ಲಿ ಕದಿಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅವನು ಕಂಪ್ಲೀಟಾಗಿ ಗೊತ್ತಿರುತ್ತೆ, ಓಕೆನಾ. ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ, ಈ ಅನಿಲ್ಗೆ ಒಂದು ಟ್ರಸ್ಟ್ ಅನ್ನೋದನ್ನ ಬಿಲ್ಡ್ ಮಾಡಿ, ಅಂದರೆ ಏನೋ ಅವನ ಹತ್ರ ತುಂಬ ಒಳ್ಳೆಯವನು ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನೋದನ್ನ ಬಿಲ್ಡ್ ಮಾಡಿ ಆಮೇಲೆ ಕದಿಬೇಕು ಅಂತ ಹೇಳಿಬಿಟ್ಟು ಹರಿ ಸಿಂಗ್ ಅಂದ್ಕೊಂಡಿರ್ತಾನೆ, ಓಕೆನಾ. ಸೊ ಅವಾಗ ಏನು ಮಾಡ್ತಾನೆ ಅಂದರೆ, ಈ ಹರಿ ಸಿಂಗ್ ಏನಿದಾನಲ್ಲ ಕಳ್ಳ, ಸೊ ಅವನೇನು ಅಂದ್ಕೊಳ್ತಾನೆ ಅಂದರೆ, ಓಕೆ ಅನಿಲ್ ಹತ್ರ ಹೋಗಿ ಏನಾದರೂ ವರ್ಕ್ ಇದೆಯಾ ಅಥವಾ ಏನಾದರೂ ಕೆಲಸ ಇದೆಯಾ ಅಂತ ಹೇಳಿ ಕೇಳಿಕೊಂಡು ಅಲ್ಲಿ ಸೇರಿಕೊಂಡು ಅದಾದಮೇಲೆ ನಾರ್ಮಲಾಗಿ ಅವ್ನ ರಾಬ್ರಿ ಕೆಲಸ ಏನಿದೆಯಲ್ಲ ಅದನ್ನು ಮಾಡೋಣ ಅಂತ ಹೇಳಿ ಹರಿ ಸಿಂಗ್ ಅಂದ್ಕೊಳ್ತಾನೆ, ಓಕೆನಾ. ಇದೇ ರೀತಿ ಅವನೇನು ಮಾಡ್ತಾನೆ ಅಂದರೆ, ಹೋಗಿ ಅನಿಲ್ ಹತ್ರ ಕೇಳ್ತಾನೆ, ನಿನಗೋಸ್ಕರ ನಾನು ಏನಾದರೂ ಕೆಲಸ ಮಾಡಿಕೊಡ್ಲಾ ಅಂತ ಹೇಳಿ ಕೇಳಿದಾಗ, ಬಟ್ ಅಲ್ಲಿ ಅನಿಲ್ಗೆ ಅಷ್ಟು ಇವನಿಗೆ ಸ್ಯಾಲ್ರಿ ಕೊಟ್ಟು ಊಟ ಕೊಟ್ಟು ಇಟ್ಕೊಳ್ಳೋದಕ್ಕೆ ಇವನಿಗಾಗಲ್ಲ, ಓಕೆನಾ. ಅಂದರೆ ಆ ಒಂದು ಸಿಚುಯೇಷನಲ್ಲಿ ಅನಿಲ್ ಇರಲ್ಲ. ಸೊ ಅದಕ್ಕೆ ಅನಿಲ್ ಏನಂತಾನೆ ಅಂದರೆ, ನಾನು ನಿನಗೆ ಏನು ಕೂಡ
ಕೂಡ ಪೇ ಮಾಡೋಕ್ಕಾಗಲ್ಲ, ಬಟ್ ಏನು ಅಂದರೆ ನಿನ್ಗಿರೋದಕ್ಕೆ ಜಾಗ ಆಗಿರ್ಬೋದು, ಊಟ ಮಾಡೋದಕ್ಕಾಗಿರ್ಬೋದು, ಊಟ ಎಲ್ಲ ಕೊಡ್ತೀನಿ, ಬಟ್ ಏನು ಅಂದರೆ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ ಕೇಳ್ತಾನೆ. ಆಗ ಈ ಒಂದು ಹರಿ ಸಿಂಗ್ ಇದ್ದವನು ಅವ್ನು ಹೇಳ್ತಾನೆ, ಹ್ಞೂ ನನಗೆ ಗೊತ್ತು ಅಂತ ಹೇಳಿ ಅವ್ನು ಹೇಳ್ತಾನೆ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಸರಿ ಆಯಿತು ಅಂತ ಇವನು ಹೋಗ್ತಾನೆ ಅಡುಗೆ ಮಾಡೋದಕ್ಕೆ. ಬಟ್ ಅಲ್ಲಿ ಆ ಒಂದು ಹರಿ ಸಿಂಗ್ಗೆ ಅಡುಗೆ ಯಾವ ರೀತಿ ಮಾಡೋದು ಅಂತಲೇ ಅವನಿಗೆ ಗೊತ್ತಿರಲ್ಲ. ಓಕೆನಾ. ಅವಾಗ ಏನು ಮಾಡ್ತಾನೆ, ತುಂಬ ಕೆಟ್ಟದಾಗೆಲ್ಲ ಅಡುಗೆ ಮಾಡ್ತಿರ್ತಾನೆ. ಬಟ್ ಅನಿಲ್ ಏನು ಮಾಡ್ತಾನೆ ಅಂದರೆ ಅವ್ನು ಮಾಡಿರುವಂಥ ಅಡುಗೆನ ನೋಡಿ ನಗ್ದಂಗೆ ಅವನೇನು ಹೇಳ್ತಿದ್ದ ಅಂದರೆ, ಸುಮ್ಮನೆ ನಕ್ಬಿಟ್ಟು ಅವನು ಸರಿ ಆಯಿತು ನಾನು ಹಿಂಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಡುಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಅನಿಲ್ ಅವನಿಗೆ ಹೇಳ್ತಾನೆ. ಓಕೆನಾ. ಅಂದರೆ ಏನು, ಇಲ್ಲಿ ಅನಿಲ್ ಯಾವ ರೀತಿ ಮನುಷ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಅವನಿಗೆ ಲೈಕ್ ಹರಿ ಸಿಂಗಿಗೆ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಇವನು ಅದನ್ನು ಆಡ್ಕೊಳ್ದೆ ಅಥವಾ ಅವನ್ನ ಮತ್ತೆ ವಾಪಸ್ ಕಳಿಸ್ದಂಗೆ ಅವನೇನು ಮಾಡ್ದ ಅಂದರೆ, ಇಲ್ಲ ನಾನು ಹಿಂಗೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅನಿಲು ಹರಿ ಸಿಂಗಿಗೆ ಹೇಳ್ತಾನೆ. ಓಕೆನಾ. ಅದ್ರ ಜೊತೆಗೆ ಅನಿಲ್ ಹಾಗೆ ಇನ್ನೊಂದು ಪ್ರಾಮಿಸ್ ಮಾಡ್ತಾನೆ. ಏನು ಅಂದರೆ ಅವನಿಗೆ ಓದೋದು ಮತ್ತು ಬರೆಯೋದೆಲ್ಲ ನಿಂಗೆ ಹೇಳ್ಕೊಡ್ತೀನಿ ಅಂತಲೂ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಓಕೆನಾ. ಇದೇ ರೀತಿ ಡೇಸ್ ಅನ್ನೋದು ಕಳೀತಾ ಹೋಗುತ್ತೆ, ಅಂದರೆ ದಿನಗಳನ್ನೋದು ಕಳೀತಾ ಹೋಗುತ್ತೆ. ಹಾಗೆ ಒಂದು ಹರಿ ಸಿಂಗಿಗೆ ಅನಿಲ್ ಜೊತೆ ಇದ್ದಂತಹ ಲೈಫ್ ಏನಿದೆಯಲ್ಲ, ಅಂದರೆ ಅವರಿಬ್ಬರು ಒಟ್ಟಿಗೆ ಇದ್ದಂತಹ ಲೈಫ್ ಏನಿದೆಯಲ್ಲ ಅದು ಅವನು ತುಂಬ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಸೊ ಅಲ್ಲಿ ಹರಿ ಸಿಂಗ್ ಏನು ಮಾಡ್ತಿದ್ದ ಅಂದರೆ, ಸ್ವಲ್ಪ ಚಿಕ್ಕ ಚಿಕ್ಕ ಮನೆ ಕೆಲಸ ಏನಿದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದ. ಹಾಗೆ ಬೆಳಗ್ಗೆ ಹೊತ್ತು ಟೀ ಮಾಡೋದಾಗಿರ್ಬೋದು, ಹಾಗೆ ಹೋಗಿ ಅಂಗಡಿಗೆ ಹೋಗಿ ಗ್ರಾಸರೀಸ್ನ ಬೈ ಮಾಡೋದಾಗಿರ್ಬೋದು, ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಿದ್ದ. ಓಕೆನಾ. ಹಾಗೇ ಅವನು ಇವಾಗ ಗ್ರಾಸರೀಸ್ನ ಏನಾದ್ರು ತರಕ್ಕೆ ಹೋದಾಗ, ಅಂದರೆ ಅಂಗಡಿಗೆ ಹೋಗಿ ಏನಾದ್ರು ದಿನಸಿ ಐಟಮ್ಸ್ನ ತರಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಅಮೌಂಟ್ನ ಮೋಸ ಕೂಡ ಮಾಡ್ತಿದ್ದ. ಇದೆಲ್ಲ ಕೂಡ ಅನಿಲ್ಗೆ ಗೊತ್ತಿರುತ್ತೆ. ಓಕೆನಾ. ಬಟ್ ಅನಿಲ್ ಇಷ್ಟು ದಿನದವರೆಗೂ ಯಾವುದೇ ರೀತಿಯ ಕಂಪ್ಲೇಂಟ್ ಆಗಿರ್ಬೋದು, ಅಥವಾ ಇಲ್ಲ ನೀನು ದುಡ್ಡು ಜಾಸ್ತಿ ಇಸ್ಕೊಳ್ತಿದ್ಯಾ, ಅಥವಾ ಈ ಒಂದು ಐಟಮ್ಗೆ ಇಷ್ಟು ಅಮೌಂಟ್ ಇಲ್ಲ, ಆದರೂ ಕೂಡ ನೀನು ಇಷ್ಟೊಂದು ತೊಗೊಂಡಿದ್ಯಾ ಅಂತ ಹೇಳಿ ಯಾವತ್ತೂ ಕೂಡ ಅವನು ಕಂಪ್ಲೇಂಟ್ ಮಾಡ್ತಿರಲ್ಲ. ಓಕೆನಾ. ಅನಿಲ್. ಸೊ ಅನಿಲ್ ಯಾವ ರೀತಿ ಪರ್ಸನು ಅಂದರೆ, ಅವನಿಗೆ ಇನ್ಕಮ್ ಅವನು ಅರ್ನ್ ಮಾಡ್ತಿರ್ತಾನಲ್ಲ ಅದು ಇರ್ರೆಗ್ಯುಲರ್ ಆಗಿ ಬರ್ತಿರುತ್ತೆ. ಓಕೆನಾ. ಅಂದರೆ ಡೈಲಿ ಇನ್ಕಮ್ ಬರ್ತಿರಲ್ಲ, ಯಾವಾಗ ಒಂದೊಂದು ಸತಿ ಬರ್ತಿರುತ್ತೆ. ಯಾಕೆ ಅಂದರೆ ಇವನು ಆರ್ಟಿಕಲ್ಸ್ನ ಬರೆದು ಅದರಿಂದ ಅವ್ರಿಗೆ ಅಮೌಂಟ್ ಅನ್ನೋದನ್ನ ಬರ್ತಿರುತ್ತೆ. ಓಕೆನಾ. ಇಲ್ಲಿ ಅನಿಲ್ ಏನು ಕೆಲಸ ಮಾಡೋದು ಅಂದರೆ ಆರ್ಟಿಕಲ್ಸ್ನ ಬರೆಯೋ ಕೆಲಸನ ಮಾಡ್ತಿರ್ತಾರೆ. ಸೊ ಅದಕ್ಕೆ ಇವ್ರಿಗೆ ರೆಗ್ಯುಲರ್ ಇನ್ಕಮ್ ಅನ್ನೋದು ಬರ್ತಿರಲ್ಲ. ಸೊ ಅದಕ್ಕೆ ಇವ್ರು ಏನು ಮಾಡ್ತಿರ್ತಾರೆ ಅಂದರೆ ಒಂದು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಬಟ್ ಏನು ಅಂದರೆ ಇವನು ಅನಿಲ್ ಏನಿದಾರಲ್ಲ ಅವನು ಹರಿ ಸಿಂಗ್ ಅಂದರೆ ಕಳ್ಳ ಏನಿದಾನಲ್ಲ, ಥೀಫ್ನ ಅವನ್ನ ತುಂಬ ನಂಬಿರ್ತಾನೆ. ಓಕೆನಾ. ಸೊ ಇಲ್ಲಿ ಹರಿ ಸಿಂಗ್ ಏನು ಅಂದ್ಕೊಳ್ತಾನೆ ಅಂದರೆ, ಓಕೆ ಇವಾಗ ನಾವು ಚೆನ್ನಾಗಿ ಓದಿ ಬರೆದ್ರೆ ಅವಾಗಲೇ ನಮ್ಮ ಒಂದು ಲೈಫನ್ನು ಚೇಂಜ್ ಆಗುತ್ತೆ ಅಂತ ಹೇಳಿ ಅನಿಲ್ ಜೊತೆ ಸೇರಿದ ಮೇಲೆ ಹರಿ ಸಿಂಗ್ ಅನಿಸಿರುತ್ತೆ. ಓಕೆನಾ. ಬಟ್ ಆದರೂ ಕೂಡ ಇವನು ಕದೀತಿದ್ನಲ್ಲ ಹ್ಯಾಬಿಟ್ಟು, ಅದು ಮಾತ್ರ ಅವನಿಗೆ ಚೇಂಜ್ ಆಗಿರಲ್ಲ. ಓಕೆನಾ. ಸೊ ಒಂದಿನ ಏನಾಗುತ್ತೆ ಅಂದರೆ ಅನಿಲು ಅವ್ನು ಬರೆದಂತಹ ಆರ್ಟಿಕಲ್ಸ್ ಏನಿರುತ್ತಲ್ಲ ಆರ್ಟಿಕಲ್ಸ್ನ ಮಾರಿ ಅವನು ಒಂದು ಸ್ವಲ್ಪ ಬಂಡಲ್ಸ್ ಆಫ್ ಮಣಿನ ಮನೆಗೆ ತರ್ತಾನೆ. ಓಕೆನಾ. ತಂದಮೇಲೆ ಅವನೇನು ಮಾಡ್ತಾನೆ ಅಂದರೆ, ಸರಿ ಆಯಿತು ಅಂತ ಮ್ಯಾಟ್ರೆಸ್ ಕೆಳಗಡೆ ಆ ಒಂದು ಅಮೌಂಟ್ ಏನಿರುತ್ತಲ್ಲ, ಅಂದರೆ ಒಂದು ಬುಕ್ಸ್ ಅನ್ನೋದನ್ನ ಸೆಲ್ ಮಾಡಿಬಿಟ್ಟು ಏನು ಅಮೌಂಟ್ ಅನ್ನೋದನ್ನ ತಂದಿರ್ತಾನಲ್ಲ ಅದನ್ನು ಮ್ಯಾಟ್ರೆಸ್ ಕೆಳಗಡೆ ಹೌಚಿಕ್ಕಿರ್ತಾನೆ. ಓಕೆನಾ. ಬಟ್ ಈ ಒಂದು ಔಚ್ ಏನು ಅವನು ಲೈಕ್ ಬಚ್ಚಿಡ್ತಿದ್ನಲ್ಲ ಅಮೌಂಟ್ನ, ಅದನ್ನು ಈ ಒಂದು ಹರಿ ಸಿಂಗ್ ನೋಡಿಬಿಡ್ತಾನೆ. ಓಕೆನಾ. ಅಂದರೆ ಅವನಿಗೆ ಲೈಕ್ ಏನು ಅಂದರೆ ಕದಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಲ್ಲ ಅಂದರೂ ಕೂಡ ಅವಾಗಿಂದನೂ ಕೂಡ ಅವನಿಗೆ ಕದಿಯೋದು ಒಂದು ಹ್ಯಾಬಿಟ್ ಆಗಿತ್ತಲ್ಲ. ಸೊ ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಸಡನ್ನಾಗಿ ಆ ಅಮೌಂಟ್ನ ನೋಡಿದ ತಕ್ಷಣ ಅವನಿಗೆ ಫುಲ್ ಖುಷಿಯಾಗೋಗುತ್ತೆ. ಓಕೆನಾ. ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ, ಹೆಂಗಿದ್ರು ಕೂಡ ಅನಿಲ್ ಸಿಂಪಲ್ ಲೈಫ್ನೇ ಲೀಡ್ ಮಾಡೋದು, ಇವನ ಹತ್ರ ಅಮೌಂಟ್ ಇದ್ದರೂ ಕೂಡ ಇವ್ನು ನನಗೆ ಕೊಡಲ್ಲ. ಸೊ ಅದಕ್ಕೆ ನಾನೇನಾದರೂ ಹೆಂಗಿದ್ರು ಅನಿಲ್ ಅವನ ಅಮೌಂಟ್ ಏನಿತ್ತಲ್ಲ ಅದನ್ನು ವೇಸ್ಟ್ ಮಾಡ್ತಾನೆ. ಸೊ ಅದಕ್ಕೆ ಹರಿ ಸಿಂಗ್ ಏನು ಅಂದ್ಕೊಳ್ತಾನೆ ಅಂದರೆ, ಇದನ್ನು ನಾನೇ ಕದ್ಬಿಡೋಣ, ಅಂದರೆ ಅಮೌಂಟ್ ಏನಿರುತ್ತಲ್ಲ ಅದನ್ನು ಸ್ಟೀಲ್ ಮಾಡಿದ್ಮೇಲೆ ಲೈಕ್ ಆ ಒಂದು ಅಮೌಂಟಿಂದ ನಾನು ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹರಿ ಸಿಂಗ್ ಅಂದ್ಕೊಳ್ತಾನೆ. ಓಕೆನಾ. ಅದು ಅಂದ್ಕೊಂಡ್ಮೇಲೆ ಅವತ್ತಿನ ನೈಟ್ ಹರಿ ಸಿಂಗ್ ಏನು ಮಾಡ್ತಾನೆ ಅಂದರೆ, ಒಂದು ಸತಿ ಅನಿಲ್ ಮಲ್ಕೊಂಡ್ಮೇಲೆ ಅವನು ನಿಧಾನಕ್ಕೆ ಹೋಗಿ ಅಲ್ಲಿದ್ದಂತಹ ಒಂದು ಬಂಡಲ್ಸ್ ಆಫ್ ಮನಿ ಏನಿದೆಯಲ್ಲ ಅದರಲ್ಲಿ 600 ರೂಪೀಸ್ನ ತಗೊಂಡು ಅಲ್ಲಿಂದ ಓಡೋಗ್ತಾನೆ ಹರಿ ಸಿಂಗ್. ಓಕೆನಾ.
ಸೊ ಓಕೆನಾ, ಅವಾಗ ಹರಿ ಸಿಂಗ್ ಏನು ಮಾಡ್ತಾನೆ ಅಂದರೆ ಅವ್ನು ಕದ್ದಿದ್ನಲ್ಲ ಅಮೌಂಟು, ಅದನ್ನು ತೊಗೊಂಡು ಓಡೋಗ್ತಾನೆ. ಎಲ್ಲಿಗೆ ಓಡೋಗ್ತಾನೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಓಕೆನಾ, ಅವನೇನು ಅಂದ್ಕೊಳ್ತಾನೆ ಅಂದರೆ ಇಲ್ಲಿಂದ ಅಮೌಂಟ್ ತೊಗೊಂಡು ಯಾವ್ದಾದ್ರು ಬೇರೆ ಸಿಟಿಗೆ ಹೋಗೋಣ, ಸೊ ಅಲ್ಲಿ ನನ್ನ ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳಿ ಹರಿ ಸಿಂಗ್ ಅಂದ್ಕೊಳ್ತಾನೆ. ಯಾಕೆ, ಅವಾಗಿನ ಕಾಲದಲ್ಲಿ 600 ರೂಪಾಯಿ ತುಂಬ ದೊಡ್ಡ ಅಮೌಂಟ್ ಅಲ್ವಾ, ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಇದರಲ್ಲಿ ಹೇಗೋ ಒಂದು ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳಿ ಹರಿ ಸಿಂಗ್ ಅಂದ್ಕೊಳ್ತಾನೆ. ಓಕೆನಾ, ಸೊ ಹಾಗೆಯೇ ಅವ್ನು ಅಂದ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾನೆ. ಸಡನ್ನಾಗಿ ಅವನಿಗೆ ಒಂದು ಕಡೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಅವನಿಗೆ ಕಳ್ತನ ಮಾಡಿ ತುಂಬ ದಿನಗಳಾಗೋಗಿರುತ್ತಲ್ಲ, ಅದಕ್ಕೆ ಅವ್ನಿಗೊಂಥರ ಅನ್ನಿಸ್ತಿರುತ್ತೆ. ಓಕೆನಾ, ಅಂದರೆ ಲೈಕ್ ಗಿಲ್ಟಿ ಫೀಲ್ ಆಗ್ತಿರುತ್ತೆ ಹರಿ ಸಿಂಗುಗೆ. ಓಕೆನಾ, ಯಾಕೆ ನಾನು ಕದ್ದೇನಾದ್ರು ತಪ್ಪು ಮಾಡಿದ್ನಾ ಅಂತ ಹೇಳಿ ಒಂದು ಗಿಲ್ಟಿನೆಸ್ ಅನ್ನೋದು ಫೀಲ್ ಆಗ್ತಿರುತ್ತೆ. ಇದೇ ಗಿಲ್ಟಿನೆಸ್ಸಿಂದ ಅವನಿಗೆ ಹೋಗಬೇಕಾದಂತಹ ಟ್ರೈನ್ ಏನಿದೆಯಲ್ಲ ಅದು ಮಿಸ್ ಆಗುತ್ತೆ. ಓಕೆನಾ, ಸೊ ಹಾಗೆ ಆ ನೈಟೆಲ್ಲ ಅವನಿಗೊಂಥರ ಅನ್ಕಂಫರ್ಟೇಬಲು, ಗಿಲ್ಟಿನೆಸ್ ಇದೆಲ್ಲ ಫೀಲ್ ಆಗ್ತಿರುತ್ತೆ. ಸೊ ಹಾಗೆ ಅವ್ನು ಅಂದ್ಕೊಳ್ತಾನೆ ಏನು ಅಂದರೆ ಅವನಿಗೆ ಯಾವುದೇ ರೀತಿಯ ಫ್ರೆಂಡ್ಸ್ ಇಲ್ಲ. ಓಕೆನಾ, ಸೊ ಅದಕ್ಕೆ ಅವನು ಅಂದ್ಕೊಳ್ತಾನೆ ಏನು ಅಂದರೆ ಈ ಒಂದು ವರ್ಲ್ಡ್ನಲ್ಲಿ ಯಾರು ಕೂಡ ನಂಗೆ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕೂಡ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ, ಅನಿಲ್ ಒಬ್ಬನೇ ಇರೋದು ಅಂತ ಹೇಳಿ ಅವನು ಅಂದ್ಕೊಳ್ತಿರ್ತಾನೆ. ಬಟ್ ಆದರೂ ಕೂಡ ಇವನು ಇಮ್ಯಾಜಿನೇಷನ್ ಮಾಡ್ತಿರ್ತಾನೆ ಏನು ಅಂದರೆ ಅಕಸ್ಮಾತ್ ಈ ಅಮೌಂಟ್ನ ಮತ್ತೆ ರಿಟರ್ನ್ ಅನಿಲ್ ಕೊಡೋಕ್ಕೆ ಹೋದರೂ ಕೂಡ ಅಲ್ಲೇನಾಗುತ್ತೆ ಅಂದರೆ ಅನಿಲ್ ಏನಾದ್ರು ಲೈಕ್ ಟ್ರಸ್ಟ್ ಅನ್ನೋದು ಏನು ಬಿಲ್ಡ್ ಆಗಿತ್ತಲ್ಲ ಅನಿಲ್ ಮತ್ತು ಈ ಒಂದು ಹರಿ ಸಿಂಗ್ ಮಧ್ಯ, ಆ ಟ್ರಸ್ಟ್ ಅನ್ನೋದು ಎಲ್ಲಿ ಹೊಂಟೋಗಿರುತ್ತೋ, ಅಥವಾ ಹರಿ ಸಿಂಗ್ ಮಾಡಿದಂತಹ ತಪ್ಪೇನಿದೆಯಲ್ಲ ಅದರಿಂದ ಈ ಒಂದು ಅನಿಲ್ ಯಾವತ್ತೂ ಅವನ್ನ ಕ್ಷಮಿಸಲ್ವಾ ಅಂತ ಹೇಳಿ ಅದು ಕೂಡ ಅವನ ಮನಸ್ಸಲ್ಲಿ ಅನ್ನಿಸ್ತಿರುತ್ತೆ. ಓಕೆನಾ, ಸೊ ಅದನ್ನೇ ಯೋಚನೆ ಮಾಡಿಕೊಂಡು ಹರಿ ಸಿಂಗ್ ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾನೆ. ಸಡನ್ನಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಮಳೆ ಬಂದಾಗ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಅವ್ನು ಕದ್ದಿದ್ದಂತಹ ಹಣ ಏನಿತ್ತಲ್ಲ, ಅಂದರೆ ದುಡ್ಡು ಏನಿದೆಯಲ್ಲ ಅದೆಲ್ಲ ಕೂಡ ತ್ಯಾವ ಆಗೋಗುತ್ತೆ. ಓಕೆನಾ, ಸೊ ಅವಾಗ ಅವನೊಂದು ಅರ್ಥ ಮಾಡ್ಕೊಳ್ತಾನೆ ಏನು ಅಂದರೆ ಈ ಒಂದು ದುಡ್ಡು ಅನ್ನೋದನ್ನ ಯಾವಾಗ ಬೇಕೋ ಅವಾಗ ಸಂಪಾದನೆ ಮಾಡ್ಬೋದು. ಓಕೆನಾ, ಅಂದರೆ ಕದ್ದಿರೋ ಅಮೌಂಟ್ ಏನಿದೆಯಲ್ಲ ಅದು ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ರಿಯಲೈಸ್ ಆಗುತ್ತೆ. ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ ಅವನ ಲೈಫಲ್ಲಿ ಏನು ಕಲ್ತಿರ್ತಾನೆ ನೋಡಿ, ವಿದ್ಯೆ ಆಗಿರ್ಬೋದು ಅಥವಾ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಇದು ಮಾತ್ರ ಒಂದು ಪರ್ಮನೆಂಟ್, ಇನ್ನು ಮಿಕ್ಕಿದೆಲ್ಲ ಟೆಂಪ್ರವರಿ. ಇವಾಗ ಏನು ಅವ್ನು ಕದ್ದಿದ್ದಾನಲ್ಲ ಅಮೌಂಟು ಟೆಂಪ್ರವರಿ ಅಂತ ಹೇಳಿ ಅವ್ನಿಗೆ ಅನಿಸುತ್ತೆ. ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ ಇಲ್ಲ, ಈ ಒಂದು ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಮತ್ತೆ ಅನಿಲ್ಗೆ ರಿಟರ್ನ್ ಕೊಡಬೇಕು ಅಂತ ಹೇಳಿಬಿಟ್ಟು ಹರಿ ಸಿಂಗ್ ಡಿಸೈಡ್ ಆಗ್ತಾನೆ. ಡಿಸೈಡ್ ಆದಮೇಲೆ ಈಗ ಎಲ್ಲರಿಗೂ ಗೊತ್ತಿದೆ ಕದ್ದಾದ್ಮೇಲೆ ಅಕಸ್ಮಾತ್ ಏನಾದ್ರು ಅದನ್ನು ರಿಟರ್ನ್ ಕೊಡಬೇಕಾದ್ರೂ ಕೂಡ ಮನಸ್ಸು ಒಂಥರ ಅನಿಸ್ತಿರುತ್ತೆ, ಲೈಕ್ ಗಿಲ್ಟಿನೆಸ್ ಫೀಲ್ ಆಗ್ತಿರುತ್ತೆ. ಅಯ್ಯೋ ಯಾಕಾರು ಈ ಕೆಲಸ ಮಾಡಿದ್ನೋ ಅಥವಾ ಯಾಕಾರು ಈ ತಪ್ಪು ಮಾಡಿದ್ನೋ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಹರಿ ಸಿಂಗಿಗೂ ಕೂಡ ಅನ್ನಿಸ್ತಿರುತ್ತೆ. ಹರಿ ಸಿಂಗ್ ಏನು ಮಾಡ್ತಾನೆ ಅಂದರೆ ನಿಧಾನಕ್ಕೆ ಬಂದು ಅವನು ಎಲ್ಲಿ ಎತ್ತಿಕ್ಕಿದ್ನಲ್ಲ ಅಮೌಂಟು ಅಲ್ಲೇ ಮತ್ತೆ ರಿಟರ್ನ್ ಆ ಅಮೌಂಟ್ನ ಎತ್ತಿಕ್ಬಿಡ್ತಾನೆ. ಓಕೆನಾ, ಸೊ ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಈ ಒಂದು ಹರಿ ಸಿಂಗ್ ಒಂದು ದೊಡ್ಡ ಕಳ್ಳ ಆಗಿದ್ರು ಅಥವಾ ಎಕ್ಸ್ಪರ್ಟ್ ಕಳ್ಳ ಆಗಿದ್ರು ಕೂಡ ಅವನು ಅನಿಲ್ ದುಡ್ಡಿಗೆ ಆಸೆ ಪಟ್ಟ, ಹೌದು, ಬಟ್ ಆದರೂ ಕೂಡ ಅವನೇನು ಮಾಡ್ದ ಅಂದರೆ ಅವನು ಕದ್ದಿದ್ದಂತಹ ಅಮೌಂಟ್ ಏನಿದೆಯಲ್ಲ, ಅಂದರೆ ಇಲ್ಲ ಈ ಅಮೌಂಟಿಂದ ನಾನು ಹೆಂಗೋ ಒಂದು ಅಟ್ಲೀಸ್ಟ್ ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳಿ ಅವನು ಅಂದ್ಕೊಂಡಿದ್ದ. ಬಟ್ ಅನಿಲ್ಗಿದ್ದಂತಹ ಒಳ್ಳೆ ಗುಣಗಳಾಗಿರ್ಬೋದು ಅಥವಾ ಅವನು ಕಲಿಸ್ಕೊಟ್ಟಂತಹ ವಿದ್ಯೆ ಆಗಿರ್ಬೋದು ಅದೆಲ್ಲನೂ ಅವನು ಇಲ್ಲ ಅದೇ ಮುಖ್ಯ, ವಿದ್ಯೆನೇ ಮುಖ್ಯ ದುಡ್ಡಿಗಿಂತ, ಅಂದರೆ ಇವಾಗ ಏನು ಕಳ್ತನ ಮಾಡಿರ್ತಾನಲ್ಲ ಆ ಒಂದು ಟೆಂಪ್ರವರಿ ಅಮೌಂಟ್ಗಿಂತ ಇಲ್ಲ ಅನಿಲ್ ಟ್ರಸ್ಟೇ ಮುಖ್ಯ ಅಂತ ಹೇಳಿ ಹೋಗಿ ರಿಟರ್ನ್ ಇಡ್ತಾನೆ. ಓಕೆನಾ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅನಿಲ್ ಅವನಿಗೇನು ಗೊತ್ತಿಲ್ಲದೆ ಇರೋ ರೀತಿಯೇ ರಿಯಾಕ್ಟ್ ಅನ್ನೋದನ್ನ ಮಾಡ್ತಿರ್ತಾನೆ. ಸೊ ಅವನು ಹರಿ ಸಿಂಗ್ನ ಕರೆದು ಹೇಳ್ತಾನೆ ಏನು ಅಂದರೆ ಇನ್ಮೇಲಿಂದ ನೀನು ಏನು ಕೆಲಸ ಮಾಡ್ತಿರ್ತೀಯಲ್ಲ ಈ ಕೆಲಸಕ್ಕೆ ನಾನು ಡೈಲಿ 50 ರೂಪಾಯಿ ಹಂಗೆ ಕೊಡ್ತಾ ಹೋಗ್ತೀನಿ, ಅಂದರೆ ಅವ್ನು ಮಾಡಿರೋವಂಥ ಕೆಲಸ ಏನಿದೆಯಲ್ಲ ಅದಕ್ಕೆ ಅಮೌಂಟ್ ಅನ್ನೋದನ್ನ ಕೊಡ್ತಾ ಹೋಗ್ತೀನಿ, ಅದು ನಾನು ರೆಗ್ಯುಲರಾಗಿ ನಿನಗೆ ಪೇ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ಹರಿ ಸಿಂಗಿಗೆ ಅನಿಲ್ ಅಮೌಂಟ್ ಕೊಟ್ಟಾಗ ಅದಿನ್ನೂ ತ್ಯಾವನೇ ಇರುತ್ತೆ, ಬಟ್ ಅನಿಲ್ ಏನೂ ಕೂಡ ರಿಯಾಕ್ಟ್ ಅನ್ನೋದನ್ನೇ ಮಾಡಿರಲ್ಲ. ಓಕೆನಾ, ಅವನಿಗೆ ಗೊತ್ತಿರುತ್ತೆ ಅಮೌಂಟ್ ಕಳ್ತನ ಆಗಿರೋದು ಗೊತ್ತಿರುತ್ತೆ, ಅದು ಈ ಒಂದು ಹರಿ ಸಿಂಗೆ ಕದ್ದಿರ್ತಾನೆ ಅಂತಲೂ ಗೊತ್ತಿರುತ್ತೆ, ಬಟ್ ಏನು ಅಂದರೆ ಅವನೇನು ಕೂಡ ರಿಯಾಕ್ಟ್ ಮಾಡಲ್ಲ. ಓಕೆನಾ, ಅದು ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಅರ್ಥ ಆಗಬೇಕು, ಇವಾಗ ಹರಿ ಸಿಂಗಿಗೆ ಅರ್ಥ ಆಗಬೇಕಲ್ಲ ಅವ್ನು ಮಾಡಿರೋ ತಪ್ಪು ಅಂತ ಹೇಳಿ, ಅದಕ್ಕೆ ಅವ್ನು ಪನಿಷ್ಮೆಂಟ್ ಏನೂ ಕೊಡ್ದಂಗೆ ಅವ್ನು ಏನು ಪ್ರಾಮಿಸ್ ಮಾಡಿದ್ದ ನೋಡಿ, ನಾನು ಹಿಂಗೆ ಓದೋದು ಬರೆಯೋದೆಲ್ಲ ಹೇಳ್ಕೊಡ್ತೀನಿ ಅಂತ ಏನು ಪ್ರಾಮಿಸ್ ಮಾಡಿದ್ದಾನಲ್ಲ ಅದನ್ನೇ ಅವನು
ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಓಕೆನಾ. ಅಂದರೆ ಈ ಒಂದು ಸ್ಟೋರಿಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಥೀಫ್ ಆಗಿರುವಂತಹ ವ್ಯಕ್ತಿ ಏನಿದಾನಲ್ಲ, ಅಂದರೆ ಹರಿ ಸಿಂಗ್ ಗೊತ್ತಾಗುತ್ತೆ ಏನು ಅಂದರೆ, ಈ ಕದ್ದಿರೋ ಅಮೌಂಟ್ ಏನಿದೆಯಲ್ಲ ಅದು ಟೆಂಪ್ರವರಿ, ಬಟ್ ಅವನಿಗೆ ಈಗ ಅನಿಲ್ ಇಟ್ಟಿರುವಂಥ ಟ್ರಸ್ಟ್ ಆಗಿರ್ಬೋದು ಅಥವಾ ಅವ್ನು ಕೊಡ್ತಿರುವಂಥ ಒಂದು ಎಜುಕೇಷನ್ ಆಗಿರ್ಬೋದು, ಇದು ಪರ್ಮನೆಂಟು, ಇದಕ್ಕೆ ವ್ಯಾಲ್ಯೂ ಏನಿದೆಯಲ್ಲ ಅದು ಆ ಒಂದು ಕಳ್ಳಂಗೆ ಅರ್ಥ ಆಗಿ ಅದಾದಮೇಲೆ ಅವನೇನು ಕೂಡ ಕದಿಯೋಕ್ಕೆ ಹೋಗಲ್ಲ. ಓಕೆನಾ. ಇದು ಕಂಪ್ಲೀಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಫ್ ಥೀಫ್ ಆಗಿದೆ. ಅಂದರೆ ಅವ್ನು ಯಾವ ರೀತಿ ಕದ್ಯೋದಿಂದ ಹಿಡಿದು ಈಗ ಯಾವ ರೀತಿ ಚೇಂಜ್ ಆಗಿದ್ದಾನಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಸ್ಟೋರಿ ಆಗಿದೆ. ಸೊ ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.